ಈಗ ನೋಡ್ಕೊಳ್ಳಿ, ಮಾಡ್ಯೂಲ್ ಕ್ವಶನ್ ಪೇಪರ್ 2 21 ಮ್ಯಾಥ್ಸ್ CS41 ಮಾಡ್ಯೂಲ್ 3 6C ಕ್ವಶನ್ನು ಈ ಥರ ಕೇಳಿದ್ದಾರೆ. ವಿತ್ ಯೂಸಲ್ ನೋಟೇಷನ್ ಕಂಪ್ಯೂಟ್ X ಬಾರ್ Y ಬಾರ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆರ್ ಫ್ರಮ್ ದ ಫಾಲೋವಿಂಗ್ ಲೈನ್ಸ್ ಆಫ್ ರಿಗ್ರೆಷನ್ ಅಂತ ಕೇಳಿದ್ದಾರೆ. ನೋಡಿ, ಈ ಥರ ಕೇಳಿದರೆ ಏನು ಮಾಡಿ ಗೊತ್ತಾ? ಫಸ್ಟು ಈ ಈಕ್ವೇಷನ್ನ ಫಸ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಫಸ್ಟ್ ಎಕ್ಸ್ ಬರ್ಕೊಳ್ಳಿ. ಈಗ ನೋಡಿ 0.516 ಎಕ್ಸ್ ಅರ್ಥ ಆಗ್ತಿದೆಯಾ? ಈ ಪ್ಲಸ್ ವೈ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ವೈ. ಈ ಪ್ಲಸ್ 33 ಈ ಕಡೆ ಬಂದರೆ ಮೈನಸ್ 33.73. ಇದನ್ನ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಫಸ್ಟ್ ಏನು ಮಾಡ್ಬೇಕು ಹೇಳಿ? ಈಗೇನು ಮಾಡಿ ಅಂದರೆ ಇದನ್ನ ರಫ್ ತೋರಿಸ್ತೀನಿ ನೋಡಿ ನಿಮಗೆ. 0.516 x plus 33.73 is equal to y ಅಲ್ವಾ? ಇದೇನಾಗುತ್ತೆ? 0.516 x ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ ಆಗುತ್ತೆ, ಪ್ಲಸ್ 33 ಈ ಕಡೆ ಬಂದರೆ ಮೈನಸ್ 33.73. ಇದನ್ನ ಈ ಫಾರ್ಮಲ್ಲಿ ಬರ್ಕೋಬೇಕು. ಅಂದರೆ ಇಲ್ಲಿ ಇರುತ್ತಲ್ವ, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಆಮೇಲೆ ಪ್ಲಸ್ ವೈ ಈ ಕಡೆ ಬನ್ನಿ, ಮೈನಸ್ ವೈ ಆಗುತ್ತೆ, ಇದನ್ನ ಈ ಕಡೆ ತೊಗೊಳ್ಳಿ. ಆಮೇಲೆ ಇದನ್ನ ಈಗ ಸೆಕೆಂಡ್ ಈಕ್ವೇಷನ್ನ ಎಕ್ಸು ನೋಡಿ, ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 0.512 y ಇಸ್ ಈಕ್ವಲ್ ಟು ಇದು ಹಂಗೆ ಇರುತ್ತೆ 32.52. ಇದು ಈಕ್ವೇಷನ್ ನಂಬರ್ 2. ನೋಡಿ, ಇದನ್ನ ಬರೆಯೋಕ್ಕೆ ಹೋಗಬೇಡಿ. ಯಾವ್ದನ್ನ? ಇನ್ನು ಇದು ರಫು ಸುಮ್ಮನೆ ಬರ್ತಿರೋದು ಅರ್ಥ ಆಯ್ತಲ್ವ? ಇಷ್ಟು ಬರ್ತಾದ್ಮೇಲೆ ಈಕ್ವೇಷನ್ ಮತ್ತು ಈಕ್ವೇಷನ್ 2 ಈ ಥರ ಒಂದು ಸೆಂಟೆನ್ಸ್ ಬರೀರಿ. ಸಿನ್ಸ್ ರಿಗ್ರೆಷನ್ ಲೈನ್ಸ್ passes through x bar comma y bar we have ಅಂತ ಬರ್ಕೊಳ್ಳಿ. ಇಲ್ಲೇನು ಮಾಡ್ಬೇಕು ನೀವು? ಎಕ್ಸ್ ಇರೋ ಕಡೆ ಎಕ್ಸ್ ಬಾರ್ ಹಾಕಿ, ವೈ ಇರೋ ಕಡೆ ವೈ ಬಾರ್. 0.516 x bar 0.516 x bar minus y bar ಆಮೇಲೆ ಮೈನಸ್ 33.73. ನೆಕ್ಸ್ಟ್ ಎಕ್ಸ್ ಬಾರ್ ಮೈನಸ್ 0.512 y bar is equal to 32.5. ಆಮೇಲೆ ಏನು ಮಾಡಬೇಕು? ಆನ್ ಸಾಲ್ವಿಂಗ್ ಅಂತ ಬರೋದು. ಕ್ಯಾಲ್ಸಿಲಿ ಟೈಪ್ ಮಾಡಿ, ಮೋಡ್ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟ್ 9 3 ಮೋಡ್ ಈಕ್ವೇಷನ್ಗೆ ಹೋಗಿ 5 ಅದರಲ್ಲಿ ಫಸ್ಟು 0.516 ಆಮೇಲೆ -1 ಆಮೇಲೆ ಮೈನಸ್ 33.73 ಆಮೇಲೆ 1 ಆಮೇಲೆ ಮೈನಸ್ 0.512 ಆಮೇಲೆ 32.52. ಆನ್ಸರ್ ಬಂದು ಎಕ್ಸ್ ಬಾರ್ 67.4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳೋಣ. ಶಿಫ್ಟ್ ಮೋಡ್ 64 67.668. ವೈ ಬಾರ್ 68.646. ನೋಡಿ, ಇದು ಆದ ತಕ್ಷಣ ಏನು ಮಾಡಬೇಕು? ಇಲ್ಲಿ ನೋಡಿ, ರಫ್ ಆಗಿ ಹೇಳ್ಕೊಡ್ತೀನಿ. ಇದು ಎ ಅಂತ ಅಂದ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ. ಎ ಇಸ್ 0.516, ಬಿ ಬಂದು -1, ಸಿ ಬಂದು 1,
ಡಿ ಬಂದು -0.512. ಸುಮ್ಮನೆ ರಫ್ ವರ್ಕ್ ಇದು, ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅಂದರೆ ರಫಾಗಿ ಮಾಡಿಬಿಟ್ಟು ಇದು ಮಾಡ್ಬಿಟ್ಟು ಎರೇಸ್ ಮಾಡಿಕೊಟ್ಟು AD/BC ಮಾಡಬೇಕು. ರೂಟ್ ಆಫ್, ಈಗ ನೋಡಿ ಇದನ್ನ ಇದಕ್ಕೆ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದು ಮತ್ತು ಇದು ಶಿಫ್ಟು 9 ನೋಡಿ. ರೂಟ್ ಆಫ್ ಎ ಅಂದರೆ 0.516 ಇಂಟು ಡಿ ಅಂದರೆ -0.512, ಬಿ ಅಂದರೆ -1 ಇಂಟು 1. ಆನ್ಸರ್ ನೋಡಿ 0.513 ಬರುತ್ತೆ. 0.513 ಅಂದರೆ ವಿಚ್ ಇಸ್ ಲೆಸ್ ದ್ಯಾನ್ 1. ನೋಡಿ, ಲೆಸ್ ದ್ಯಾನ್ 1 ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಫ್ರಮ್ 1 equation 1 ಇಂದ ಫೈಂಡ್ y, ಫ್ರಮ್ 2 ಅಂದರೆ equation 2 ಇಂದ ಫೈಂಡ್ x. ಈ ಥರ ಮಾಡ್ಕೋಬೇಕು ನೀವು. ಇಲ್ಲೇನು ಮಾಡಬೇಕು, ಫ್ರಮ್ 1 ಫ್ರಮ್ equation 1. ಈಗ equation 1 ಅಂದರೆ ಇದಲ್ವಾ, ವೈನ ಫೈಂಡ್ ಮಾಡ್ಕೋಬೇಕು. ಇದನ್ನ ಈ ಕಡೆ, ಈಗ ನೋಡಿ ಇದನ್ನ ಈ ಕಡೆ ಕಳಿಸ್ಬಿಡಿ, ಇಲ್ಲ ಅಂದರೆ -y ಈಸ್ ಈಕ್ವಲ್ ಟು -33.73 ನೋಡಿ, ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, -0.516x. ಅರ್ಥ ಆಗ್ತಿದೆಯಾ? ಫ್ರಮ್ equation 1 ಇಂದ y ಫೈಂಡ್ ಮಾಡಬೇಕು. ಈಗ y ಡಿವೈಡ್ ಬೈ -1 ಮಾಡಿದ್ರೆ ಇದು y ಈಸ್ ಈಕ್ವಲ್ ಟು, ಅಥವಾ ಮಲ್ಟಿಪ್ಲೈ ಬೈ -1 ಮಾಡಿದ್ರೆ y ಈಸ್ ಈಕ್ವಲ್ ಟು 33.73. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇಲ್ಲೂ ಪ್ಲಸ್ ಇರೋದು, ಸಾರಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 0.516x. ಅರ್ಥ ಆಗ್ತಿದೆಯಾ? y ಈಸ್ ಈಕ್ವಲ್ ಟು, ಬೇಕಿದ್ರೆ ಫಸ್ಟ್ ಇದನ್ನ ಬರ್ಕೊಳ್ಳಿ, 0.516x ಪ್ಲಸ್ 33.73. ಇದಾದ ತಕ್ಷಣ ಫ್ರಮ್ 2 x ಫೈಂಡ್ ಮಾಡಬೇಕು. ಈಗ ಎಕ್ಸ್ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ, ಎಕ್ಸ್ ಇದನ್ನ ಈ ಕಡೆ ಕಳೆದ್ರೆ x ಈಸ್ ಈಕ್ವಲ್ ಟು 0.512y ಪ್ಲಸ್ 32.52. ಅರ್ಥ ಆಯ್ತಾ? ಇದು ಎಕ್ಸ್ ಫೈಂಡ್ ಆದಮೇಲೆ ಆರ್ಗೆ ಫಾರ್ಮುಲಾ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಕೋಎಫಿಷಿಯಂಟ್ ಆಫ್ x ಇಂಟು ಕೋಎಫಿಷಿಯಂಟ್ಸ್ ಆಫ್ y. ಈಗ ನೋಡಿ, r is equal to plus r minus root of coefficient of x ಅಂದರೆ ಇದು 0.516, coefficient of y ಅಂದರೆ 0.512. ಈಗ ನೆಕ್ಸ್ಟ್ ಏನಾಗುತ್ತೆ, r is equal to ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ರೂಟ್ ಆಫ್ 0.516 0.512 ಮಾಡಿದ್ರೆ 0.5139 ಶಿಫ್ಟ್ ಮೋಡ್ 6 4 0.4 ಡೆಸಿಮಲ್ ಮಾಡ್ಕೊಳ್ಳಿ, 0.5140. ಇದೇ ಕೋಫಿಷಿಯಂಟ್ ಆಫ್ ಕೋರಿಲೇಷನ್ ಕೋಫಿಷಿಯಂಟ್ ಇದು. ಈಗ ಆರ್ ಈಸ್ ಈಕ್ವಲ್ ಟು ನೋಡಿ, ಪ್ಲಸ್ ಆರ್ ಮೈನಸ್ಗೆ ಇಲ್ಲಿ ನೋಡಿ ಕೋಫಿಷಿಯಂಟ್ ಎರಡು ಪಾಸಿಟಿವ್ ಇರೋದ್ರಿಂದ ಆರ್ ಈಸ್ ಈಕ್ವಲ್ ಟು ಪ್ಲಸ್ 5.5140 ಬಿಕಾಸ್ both the coefficients are positive. ಈ ಥರ ಬರುತ್ತೆ. ಇಷ್ಟೇ ಆನ್ಸರ್. ಥ್ಯಾಂಕ್ ಯು.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಕ್ವಶನ್ ಇರೋದು. ಫಸ್ಟ್ ಎಕ್ಸ್ ಬಾರ್ ವೈ ಬಾರ್, ಆಮೇಲೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್.